ವಂಚನೆಯ ಆರೋಪ ವರ್ತೂರು ಪ್ರಕಾಶ್ ಆಪ್ತೆಯ ಬಂಧನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಫೇಸ್ ಮಾಡಿದ ಬಳಿಕ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಮಾತನಾಡಿದ್ದಾರೆ. ವರ್ತೂರು ಪ್ರಕಾಶ್ ಹೆಸರಿನಲ್ಲಿ ಶ್ವೇತಾಗೌಡ 2 ಕೋಟಿ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯನ್ನ ಇವತ್ತು ವರ್ತೂರು ಪ್ರಕಾಶ್ ಫೇಸ್ ಮಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶ್ವೇತಾಗೌಡ ನನಗೆ ಸ್ನೇಹಿತೆ ಅಲ್ಲ, 5-6 ತಿಂಗಳ ಹಿಂದಷ್ಟೇ ಪರಿಚಯವಾಗಿದ್ದಾಳೆ. ನನ್ನ ಹೆಸರನ್ನ ಬಳಸಿಕೊಂಡು ಚಿನ್ನಾಭರಣವನ್ನ ಖರೀದಿಸಿದ್ದಾಳೆ. 2 ಕೋಟಿ ಚಿನ್ನಾಭರಣ ಅಂಗಡಿಯವರು ಹೇಗೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ರೀತಿ ಕೆಲವು ರಾಜಕಾರಣಿಗಳ ಹೆಸರನ್ನ ಇಟ್ಕೊಂಡು ವಂಚನೆಯನ್ನ ಮಾಡಿದ್ದಾಳೆ. ನನ್ನ ಮನಸ್ಸಿಗೂ ಕೂಡ ಇದರಿಂದ ನೋವಾಗಿದೆ ಅಂತ ಹೇಳಿ ವರ್ತೂರು ಪ್ರಕಾಶ್ ವಿಚಾರಣೆಯನ್ನ ಎದುರಿಸಿದ ಬಳಿಕ ತಮ್ಮ ಆಪ್ತೆಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಹೀಗೆ. ಆಕೆ ನನಗೆ ಆಪ್ತೆಯಲ್ಲ, ಸ್ನೇಹಿತೆಯಲ್ಲ, ಕೇವಲ ಪರಿಚಯ ಅಷ್ಟೇ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ಥರ ನಮ್ಮನೆಗೆ ಬಂದೋಗಿರೋದು ಬಿಟ್ಟರೆ ನನ್ನ ಮಕ್ಕಳ ಮೇಲೆ ನಮ್ಮ ಮಕ್ಕಳ ಹೆಸರು ಕೂಡ ಟಿ ವಿನಲ್ಲೂ ಕೂಡ ಬಂದುಬಿಡ್ತು. ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗಲಿ ಆಕೆಗಾಗಲಿ ನನಗಾಗಲಿ ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಕೂಡ 9 ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ. ಅದೇ ಇಷ್ಟೊತ್ತು ಹೇಳಿದ್ದು ಅದೇನೆ, ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಎಷ್ಟು ದಿವಸ ಆಯ್ತು ಪರಿಚಯ ಆಗಿ ಹೆಂಗೆ ಏನು ಅಂತೆಲ್ಲ ಡೀಟೇಲಲ್ಲಿ ಕೇಳಿದ್ರು. 6 ತಿಂಗಳ ಮುಂಚೆ ನಂಗೆ ಪರಿಚಯ ಆಗಿದ್ದು. ಅಷ್ಟು ಬಿಟ್ಟರೆ ಬಂಗಾರದ ಅಂಗಡಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಮ್ಗೇನು ಗೊತ್ತಿಲ್ಲ. ಇದು ನನಗೆ ಪರಿಚಯ ಅಳುಬ್ರವರು. ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ತೂರು ಪ್ರಕಾಶ್ ಬಗ್ಗೆ ಏನೂ ಕೂಡ ಅವ್ರು ಹೇಳಿಲ್ಲ. ಜ್ಯುವೆಲರಿ ಶಾಪ್ ಅವರು ಏನು ಈಕೆ ಒಡವೆ ತಗೊಂಡೋಗಿದ್ದಾಳೆ, ವರ್ತೂರು ಪ್ರಕಾಶಕ್ಕೆ ಪರಿಚಯ ಮಾಡಿಸಿದ್ರು. ಅಷ್ಟು ಬಿಟ್ಟರೆ ಅವರೇನು ನನ್ನ ಮೇಲೇನು ಹೇಳಿಲ್ಲ. ಒಂದು ಈಕೆ ಕೂಡ ನನ್ನ ಮೇಲೇನು ಹೇಳಿಲ್ಲ. ವರ್ತೂರು ಪ್ರಕಾಶ್ ಕೊಟ್ಟಿದ್ದೀನಿ ಅಂತೇನು ಹೇಳಿಲ್ಲ ಒಡವೆನ. ಆಕೆ ವೃತ್ತಿನೇ ಕಳ್ತನ ಮಾಡೋದು, ವಂಚನೆ ಮಾಡೋದು, ಅಂಗಡಿಗಳಲ್ಲಿ ವಂಚನೆ ಮಾಡೋದು, ಬೇರೆಯವ್ರಿಗೆ ಮಾರೋದು, ನಮ್ಮಂಥವ್ರ ಹೆಸರು ಬಳಸ್ಕೊಡೋದು. ಅರ್ಥ ಆಯ್ತಾ? ಅವಕ್ಕೆ ಕಳ್ಳಿ ಬಗ್ಗೆ ಇಷ್ಟೊತ್ತು ಮಾತಾಡೋದು ನನಗೇನೋ ಇಷ್ಟ ಇಲ್ಲ. ಹಾಗಾಗಿ ನಮ್ಮನ್ನು ಬಿಟ್ಬಿಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ. ನಿಮ್ಗೆ ಗಿಫ್ಟ್ ರೂಪದಲ್ಲಿ ಏನು ಕೊಟ್ಟಿಲ್ಲ, ನಮಗೂ ಹಾಕಕ್ಕೆ ಸಂಬಂಧ ಇಲ್ಲ. ನಮಸ್ಕಾರ. ಇದು ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರ ಮೊದಲ ಪ್ರತಿಕ್ರಿಯೆ. ಸುಮಾರು 2-2.5 ಗಂಟೆಗಳ ಕಾಲ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತೆ ಅಂತ ಹೇಳಿಕೊಂಡಿರುವ ಮಹಿಳೆಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಫೇಸ್ ಮಾಡಿ ಹೊರಬಂದ ಬಳಿಕ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಕೆ ನನಗೆ ಆಪ್ತೆಯಲ್ಲ, ಸ್ನೇಹಿತೆಯಲ್ಲ, ಪರಿಚಯ ಅಷ್ಟೇ. ಆಕೆ ಈ ರೀತಿ ಕೆಲಸ ಮಾಡಿರೋದು ನನಗೂ ಕೂಡ ನೋವು ತಂದಿದೆ ಅಂತ ಹೇಳಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, 2.5 ಕೋಟಿ ವಂಚನೆಯ ಪ್ರಕರಣದಲ್ಲಿ ಈಗ ಮಹಿಳೆಯ ಬಂಧನ ಆಗಿದೆ. ಆಕೆ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇರೆಗೆ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರ ವಿಚಾರಣೆ ಕೂಡ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಪ್ರೇಮ್, ಶ್ವೇತಾಗೌಡ ವಿಚಾರಣೆ ವೇಳೆಯಲ್ಲಿ ಏನು ವರ್ತೂರು ಪ್ರಕಾಶ್ ವಿರುದ್ಧ ಆರೋಪ ಮಾಡಿದ್ಲು, ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ವರ್ತೂರು ಪ್ರಕಾಶ್ ಪೊಲೀಸರ ವಿಚಾರಣೆಯಲ್ಲಿ ಹೇಳಿರುವಂಥದ್ದು, ಕಳೆದ 2.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದಂಥ ವರ್ತೂರು ಪ್ರಕಾಶ್ ಇವತ್ತು ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದು. ಶ್ವೇತಾಗೌಡ ಕೇವಲ 5 ತಿಂಗಳ ಹಿಂದೆ ಅಷ್ಟೇ ನನಗೆ ಪರಿಚಯ ಆದರು. ಅದು ಹೊರತುಪಡಿಸಿ ಆಕೆಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಕೆಗೆ 2 ಕೋಟಿ ಬೆಲೆಯ ಚಿನ್ನಾಭರಣ ಹೇಗೆ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಪ್ರಕರಣದಲ್ಲಿ ನನ್ನ ಹೆಸರನ್ನು ಯಾಕೆ ತಳುಕು ಹಾಕ್ಕೊಂಡಿದ್ದಾರೆ, ಈ ಮನಸ್ಸಿಗೆ ಈ ಪ್ರಕರಣದಿಂದ ನನಗೆ ತೀರಾ ನೋವಾಗಿದೆ ಅನ್ನೋ ಮಾತನ್ನು ಹೇಳಿ ಇಲ್ಲಿಂದ ಹೊರಗಡೆ ಹೋಗಿರುವಂಥದ್ದು. ಮತ್ತು ಚಿನ್ನಾಭರಣ ವಾಪಸ್ ಕೊಟ್ಟ ಬಗ್ಗೆ ಪ್ರಶ್ನೆ ಮಾಡಿದ್ದಂಥ ವೇಳೆಯಲ್ಲಿ ಆಕೆ ನನಗೆ ಯಾವುದೇ ರೀತಿಯ ಚಿನ್ನಾಭರಣ ನಗದು ಕೊಟ್ಟಿಲ್ಲ, ನಾನು ಅದನ್ನು ಕೂಡ ಪೊಲೀಸರಿಗೆ ಯಾವುದೂ ವಾಪಸ್ ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಹೋಗಿರುವಂಥದ್ದು. ಆದರೆ ಪೊಲೀಸ್ ಮೂಲಗಳ ಪ್ರಕಾರ 3 ಬ್ರಾಸ್ಲೈಟು ಏನು ಉಂಗುರ ಏನಿತ್ತು ಅದು ಜೊತೆಗೆ 12.5 ಲಕ್ಷ ನಗದು ಎಲ್ಲವನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ. ಸದ್ಯಕ್ಕೀಗ ಒಂದು ಹಂತದ ವಿಚಾರಣೆ ಮುಗಿದು ಈಗ ಹೊರಗಡೆ ಹೋಗಿರುವಂಥದ್ದು. ಇನ್ನೂ ಕೂಡ ಮತ್ತೆ ಅಗತ್ಯ ಬಿದ್ದರೆ ಮತ್ತೆ ಕರಿತೀವಿ ಅನ್ನೋ ಮಾತನ್ನು ಪೊಲೀಸರು ಹೇಳಿ ಕಳಿಸಿರುವಂಥದ್ದು. ಈ ಪ್ರಕರಣದಲ್ಲಿ ಶ್ವೇತಾಗೌಡ ಹೇಳಿಕೆ ಮತ್ತು ವರ್ತೂರು ಪ್ರಕಾಶ್ ಹೇಳಿಕೆಗೆ ಸಾಕಷ್ಟು ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ತನಿಖೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೆ ಅವಶ್ಯಕತೆ ಬಿದ್ದರೆ ಮತ್ತೆ ವರ್ತೂರು ಪ್ರಕಾಶ್ ಮತ್ತೆ ಕರಿತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ವಿಚಾರಣೆ ಮುಗಿಸಿ ಕಳಿಸಿರುವಂಥದ್ದು. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಶ್ವೇತಾಗೌಡ ಈಕೆಯನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಂಚನೆಯ ಪ್ರಕರಣದಲ್ಲಿ ಈಕೆ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರನ್ನು ಕೂಡ ವಿಚಾರಣೆಗೆ ಬರುವುದಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ರು. ಇವತ್ತು ವರ್ತೂರು ಪ್ರಕಾಶ್ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ.